ವೆಲ್ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಇವತ್ತು ನಿಮ್ಮ ಹಣೆ ಬರಹ ಇವರೇ ಡಾಕ್ಟರ್ ರಾಜ್ಕುಮಾರ್, ನಾನೇ ಪಿ ಬಿ ಶ್ರೀನಿವಾಸ್. ಬಂದಿದ್ದೀರಾ, ಕೇಳಬೇಕು. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಗಾಗಿ. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ. ತಾವರೆ ಹೂವಿನ ಹಾಗೆ ಎಂದಿಗೂ ಆರದ ಜ್ಯೋತಿಯ ಹಾಗೆ ಗೋಪುರವೇರಿದ ಕಲಶದ ಹಾಗೆ ಆದ್ರುವ ತಾರೆಯು ನಾಚುವ ಹಾಗೆ ಜೊತೆಯಲ್ಲಿ ಎಂದೆಂದು ನೀನಿರಬೇಕು, ಬೇರೆ ಏನು ಬೇಡವು ಸಾಕು. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ. ಸಂಜೆಯ ಗಾಳಿನ ತಂಪಿನ ಹಾಗೆ ಮಲ್ಲಿಗೆ ಹೂವಿನ ಕಂಪಿನ ಹಾಗೆ ಜೀವವ ತುಂಬುವ ಉಸಿರಿನ ಹಾಗೆ ನಮ್ಮನು ಸೇರು ಎಂದಿಗೂ ಹೀಗೆ ನಗುತ್ತಲಿ ಒಂದಾಗಿ ನೀನಿರಬೇಕು, ನಿನ್ನ ನೆರಳಲ್ಲಿ ನಾವಿರಬೇಕು. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ. ಸಾವಿರ ನದಿಗಳು ಸೇರಿದರೇನು ಸಾಗರಕ್ಕೆ ಸಮನಾಗುವುದೇನು. ಶತಕೋಟಿ ದೇವರು ಹರಸಿದರೇನು ಅಮ್ಮನ ಹರಕೆಗೆ ಸರಿಸಾಟಿಯೇನು. ತಾಯಿಗೆ ಆನಂದ ತಂದರೆ ಸಾಕು, ಬೇರೆ ಪೂಜೆ ಏತಕ್ಕೆ ಬೇಕು. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ. ಥ್ಯಾಂಕ್ ಯು. ಅಮ್ಮ ಪಾಟಿ, ಅಮ್ಮ ಸಾವಿರ ವರ್ಷ ಸುಖವಾಗಿ ಬದುಕಲೇಬೇಕು. ನೀ ನಮಗಾಗಿ